90% ಆಫ್ ದ ಕಿಡ್ನಿ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಕಂಟ್ರೋಲಬಲ್ ಮತ್ತು ಪ್ರಿವೆಂಟಬಲ್. ಒಂದೊಂದು ನೆಫ್ರಾನು ಕೂಡ ಒಂದು ಕಿಡ್ನಿ ಥರ ಕೆಲಸ ಮಾಡುತ್ತೆ. ಕಿಡ್ನಿ ಮತ್ತು ಲಿವರು, ಹಾರ್ಟು ಹೊಂದಾಣಿಕೊಂಡು ತುಂಬ ದೇಹವನ್ನು ಸ್ವಚ್ಛವಾಗಿ ಮತ್ತು ಬ್ಯಾಲೆನ್ಸ್ಡಾಗಿ ಇಡ್ತವೆ. ಜನರಲ್ ಪ್ರಾಕ್ಟೀಷನರ್ಸ್ ಹತ್ರ ಹೋಗುವಂತಹ ಪೇಷಂಟ್ಸ್ಗಳಲ್ಲಿ 2 ಅಥವಾ 3 ಜನ ಪೇಷಂಟ್ಸು ಬರೀ ಕಿಡ್ನಿ ಸ್ಟೋನ್ಸ್ ಇರುವಂಥ ಪೇಷಂಟ್ಸೇ ಸಿಗ್ತಾರೆ. ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿಯಾಗಿ ನಮ್ಮ ದೇಹಕ್ಕೆ ಎಷ್ಟು ವಾಟರ್ ಕಂಟೆಂಟ್ ಇರಬೇಕು, ಎಷ್ಟು ವೇಸ್ಟ್ ಮೆಟೀರಿಯಲ್ನ ಹೊರಗಡೆ ಹಾಕಬೇಕು ಅಂತೇಳಿ ಕಿಡ್ನಿ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ನಲ್ಲ. ಸೊ ಐ ಆಮ್ ಡಾಕ್ಟರ್ ಸೂರಿರಾಜು. ನಾನು ಯೂರಾಲಜಿಸ್ಟ್, ಈ ಕಿಡ್ನಿ ಸರ್ಜನ್. ಇನ್ ಸಿಂಪಲ್ ವರ್ಡ್ಸ್, ನಮ್ಮ ದೇಹ ಏನು ಮಾಡುತ್ತೆ, ಇದು ಎಕ್ಸೆಸ್ ಆಫ್ ಸಾಲ್ಟ್ಸ್ ಇದೆ ದೇಹದಲ್ಲಿ ಅಂದಾಗ ಕಿಡ್ನಿ ದ್ವಾರ ಅದನ್ನು ಹೊರಗಡೆ ತಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಈ ಸಾಲ್ಟ್ಸ್ ಏನು ಮಾಡ್ತವೆ, ಕೆಲವು ಸರಿ ಕಿಡ್ನಿಯಲ್ಲಿ ಡೆಪಾಸಿಟ್ ಆಗ್ತವೆ. ಈ ಕಿಡ್ನಿಯಲ್ಲಿ ಡೆಪಾಸಿಟ್ ಎವ್ರಿ ಡೇ ಸಮ್ ಕೈಂಡ್ ಆಫ್ ಡೆಪಾಸಿಟ್ ಹ್ಯಾಪನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸ್ಟೋನ್ಸ್ ಆಗ್ತವೆ. ಆ ಸ್ಟೋನ್ಸು ಎಷ್ಟೋ ಸರಿ ಸಿಮ್ಟಮ್ಸೇ ಇರಲ್ಲ, ಪೇಷಂಟ್ ಕಂಪ್ಲೇನೇ ಮಾಡಲ್ಲ. ನಾವು ಎಷ್ಟೋ ಸರಿ ಕೇಳ್ತೀವಿ, ಆ್ಯಸ್ ಎ ಪಾರ್ಟ್ ಆಫ್ ರೂಟೀನ್ ಚೆಕಪ್ಪಲ್ಲಿ ಕಿಡ್ನಿ ಸ್ಟೋನ್ಸ್ ಅಂತ ಡಯಾಗ್ನೋಸ್ ಆಗ್ತದೆ. ಅದರ್ವೈಸ್ ಈ ಸಿಮ್ಟಮ್ಸ್ ಇರುವಂತಹ ಪೇಷಂಟ್ಸು ಹೊಟ್ಟೆ ನೋವು ಬರೋದಾಗಲಿ, ಯೂರಿನಲ್ಲಿ ಬ್ಲಡ್ ಬರೋದಾಗಲಿ, ಕೆಲವು ಸರಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಬಹುದು. ಇದೇನಪ್ಪ ಹಾರ್ಟ್ ಅಟ್ಯಾಕ್ ಏನಾದರೂ ಆಗ್ಬಿಟ್ಟಿದೆಯಾ ಅಂತ ಅಷ್ಟು ಸಿವಿಯರ್ ಪೇನ್ ಇರುತ್ತೆ. ಕಿಡ್ನಿ ಸ್ಟೋನ್ ಸೈಜ್ಗೂ ಮತ್ತು ಕಿಡ್ನಿ ಸಿಮ್ಟಮ್ಸ್ಗೂ ಸಂಬಂಧ ಇರಲ್ಲ. ನಾವು ನೋಡಿದ್ದೀವಿ, ಕೆಲವ್ರಿಗೆ 5-5 ಸೆಂಟಿಮೀಟ್ರ್ 4 ಸೆಂಟಿಮೀಟ್ರ್ ಕಿಡ್ನಿ ಸ್ಟೋನ್ಸ್ ಇರ್ತವೆ, ಸಿಂಪ್ಟಮ್ಯಾಟಿಕ್ ಇರ್ತವೆ, ನೋವು ಅನ್ನೋದೇ ಇರೋದಿಲ್ಲ. ಕೆಲವರು 4 mm ಅಥವಾ 3 mm ಸ್ಟೋನ್ಸ್ ಪಾಸ್ ಮಾಡ್ತಾ ದೇ ಸಫರ್ ಫ್ರಮ್ ಸಿವಿಯರ್ ಪೇನ್. ಸೊ ಒಂದು ಹೊಟ್ಟೆ ನೋವು, 2ನೇದು ಯೂರಿನಲ್ಲಿ ಬ್ಲಡ್ ಹೋಗೋದು, ಕೆಲವು ಸರಿ ಚಳಿ ಜ್ವರ ಬರುತ್ತೆ, 4ನೇದು ಕಿಡ್ನಿ ಅಕ್ಯೂಟ್ ರೀನಲ್ ಫೇಲ್ಯೂರ್, ಅಂದರೆ ಯೂರಿನ್ ಉತ್ಪತ್ತಿ ಆಗ್ತಾಯಿಲ್ಲ ಡಾಕ್ಟ್ರೇ, ನಿನ್ನೆಯಿಂದ ಯೂರಿನೇ ಪಾಸ್ ಮಾಡಿಲ್ಲ, ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಾದರೂ ಕೂಡ ಕಿಡ್ನಿ ಸ್ಟೋನು ಪ್ರೆಸೆಂಟ್ ಆಗ್ಬೋದು. ಹೇಗೆ ಡಯಾಗ್ನೋಸ್ ಮಾಡೋದು? ಇವತ್ತು ಬೆಳಗ್ಗೆ ಒಂದು ಪೇಷಂಟ್ ಬಂದರು, ಒಂದು 55 ವರ್ಷ, ಹೊಟ್ಟೆ ನೋವು ಅಂತ ಬಂದರು. ನಾನೇನು ಮಾಡಿದೆ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಸಸ್ಪೆಕ್ಟ್ ಮಾಡಿದೆ ಕಿಡ್ನಿ ಸ್ಟೋನ್ ಇರ್ಬೋದು ಅಂತ. ಇಮ್ಮಿಡಿಯೇಟಾಗಿ ಅಲ್ಟ್ರಾಸೌಂಡ್ ಮಾಡಿಸಿದೆ, ಯೂರಿನ್ ಟೆಸ್ಟ್ ಮಾಡಿಸಿದೆ, ಬ್ಲಡ್ ಟೆಸ್ಟ್ ಮಾಡಿಸಿದೆ. ದೆನ್ ಅಲ್ಟ್ರಾಸೌಂಡಲ್ಲಿ 2 ಸೆಂಟಿಮೀಟರ್ ಕಿಡ್ನಿ ಸ್ಟೋನ್ ಅಂತ ಡಯಾಗ್ನೋಸ್ ಆಯಿತು. ಸೊ ಅಲ್ಟ್ರಾಸೌಂಡು, ಯೂರಿನ್ ಎಕ್ಸಾಮಿನೇಷನ್, ಬ್ಲಡ್ ಟೆಸ್ಟ್ ನೋಡಿ, ದೊಡ್ಡ ಹೈಫೈ ಇನ್ವೆಸ್ಟಿಗೇಷನ್ಸ್ ಬೇಕಾಗಿಲ್ಲ. ಭಾಳ ಸಿಂಪಲ್ಲಾಗಿ ಬೇಸಿಕ್ ಇನ್ವೆಸ್ಟಿಗೇಷನ್ಸಿಂದ ಕಿಡ್ನಿ ಸ್ಟೋನ್ನ ನಾವು ಡಯಾಗ್ನೋಸ್ ಮಾಡ್ಬೋದು. ಒಂದು ಸರಿ ಡಯಾಗ್ನೋಸ್ ಆಯಿತು ಅಂತಂದರೆ ಕೆಲವು ಸರಿ CT ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ, ಕಿಡ್ನಿ ಫಂಕ್ಷನ್ನ ತಿಳ್ಕೋಬೇಕಾಗುತ್ತೆ. ಕಿಡ್ನಿ ಸ್ಟೋನ್ ಕ್ಯಾನ್ ಕಾಸ್ ಕಿಡ್ನಿ ಡ್ಯಾಮೇಜ್ ಆ್ಯಂಡ್ ಕಿಡ್ನಿ ಫೇಲ್ಯೂರ್. ಸೊ ಇನ್ವೆಸ್ಟಿಗೇಷನ್ಸ್ ಆದಮೇಲೆ ಟ್ರೀಟ್ಮೆಂಟ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಮ್ಮ ದೇಶದಲ್ಲಿ ಕಿಡ್ನಿ ಸ್ಟೋನ್ಗೆ ಇರುವಷ್ಟು ಟ್ರೀಟ್ಮೆಂಟು ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಟ್ರೀಟ್ಮೆಂಟ್ ಕೊಡ್ತಾರೆ. ಆಯುರ್ವೇದಿಕ್ ಡಾಕ್ಟರ್ಸ್ ಕೊಡ್ತಾರೆ, ಅಲೋಪತಿ ಡಾಕ್ಟರ್ಸ್ ಕೊಡ್ತಾರೆ, ಕ್ವ್ಯಾಕ್ಸ್ ಕೊಡ್ತಾರೆ, ಕೆಲವು ಸರಿ ನೈಬರರ್ಸು ಕೊಡ್ತಾರೆ. ಹಾಗಾಗಿ ಸೈಂಟಿಫಿಕ್ ವಿಧವಾಗಿ, ಸೈಂಟಿಫಿಕ್ ಮೆಥಡಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ಬಿಟ್ಟರೆ